ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಚಪ್ಪಲಿ ಮೇಲೆ ಇದನ್ನ ಬರೀರಿ: ನಿಮ್ಮಿಂದ ದೂರವಾಗಿರೋ ಪ್ರೇಮಿ ಓಡೋಡಿ ನಿಮ್ಮ ಬಳಿ ಬರ್ತಾರೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಚಾನೆಲ್ ಮೆಂಬರ್ ಆಗಿ ಮತ್ತು ಮೆಂಬರ್ಗಳಿಗಿರುವಂತಹ ಸ್ಪೆಷಲ್ ವಿಡಿಯೋ ಹಾಗೇನೆ ಲೈವ್ ವಿಡಿಯೋ ನೋಡೋದಕ್ಕೆ ಮರಿಬೇಡಿ. ಈ ಭೂಮಿ ಮೇಲೆ ಎಲ್ಲವೂ ನಡೆಯೋದು ಪ್ರೀತಿಯಿಂದ ಮಾತ್ರ. ಪ್ರೀತಿ ಇಲ್ಲದೆ ಏನೂ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಪ್ರೀತಿಯಲ್ಲೇ ಸಮಸ್ಯೆ ಬಂದ್ರೆ ಏನ್ ಮಾಡೋದು? ಅದಕ್ಕೆ ನಾವು ನಿಮಗೆ ಪರಿಹಾರ ತಿಳಿಸ್ತಾ ಇದ್ದೀವಿ. ಅದನ್ನ ನೀವು ಮಾಡಿದ್ರೆ ಪ್ರೀತಿ ಪ್ರೇಮದಲ್ಲಿನ ಎಲ್ಲಾ ಸಮಸ್ಯೆ ನಿವಾರಣೆಯಾಗುತ್ತೆ. ನೀವು ಯಾವುದೇ ಟೆನ್ಷನ್, ಖಿನ್ನತೆ, ಸಂಬಂಧದಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದು, ದುಃಖ, ಬೇಜಾರು ಇವೇ ಮೊದಲಾದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ರೆ ಅಥವಾ ಯಾವುದೇ ಕಾರಣಕ್ಕೆ ನಿಮ್ಮ ಸಂಬಂಧದಲ್ಲಿ ಸಮಸ್ಯೆ ಕಾಣಿಸ್ಕೊಂಡ್ರೆ, ವೈವಾಹಿಕ ಜೀವನ ಸರಿಯಾಗಿಲ್ಲ, ಗಂಡ ಹೆಂಡತಿ ನಡುವೆ ಪದೇ ಪದೇ ಜಗಳ, ಇದೇ ಮೊದಲಾದ ಸಮಸ್ಯೆಗಳಿಂದ ನೀವು ಒದ್ದಾಡ್ತಾ ಇದ್ರೆ ಅಥವಾ ನಿಮ್ಮ ಸಂಗಾತಿ ನಿಮ್ಮ ಬಳಿ ಮಾತನಾಡದೇ ಇದ್ರೆ, ಇವತ್ತೇ ರಾತ್ರಿ ನಿಮ್ಮ ಚಪ್ಪಲ್ನಲ್ಲಿ ಸಂಗಾತಿಯ ಹೆಸರನ್ನ ಬರೀರಿ. ಮತ್ತೆ ಏನಾಗುತ್ತೆ ಅನ್ನೋದನ್ನ ನೀವೇ ನೋಡಿ. ಚಪ್ಪಲಿ ಮೇಲೆ ಹೆಸರು ಬರೆಯೋ ವಿಧಾನವನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ, ಕೇಳಿ. ಪ್ರೀತಿಯನ್ನ ಮತ್ತೆ ಪಡೆಯುವ ಉಪಾಯವನ್ನ ತಿಳಿಸೋ ಮುನ್ನ ನೀವು ನಿಮ್ಮ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋದು ಮುಖ್ಯ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಏನಿದೆ ಅಂತ ಪ್ರಶ್ನೆ ಮಾಡಬೇಡಿ. ಯಾಕಂದ್ರೆ ಈ ಭೂಮಿ ಮೇಲೆ ಹೆಚ್ಚಿನ ಜನ ಒಂದಲ್ಲ ಒಂದು ಕಾರಣದಿಂದ ಪ್ರೀತಿಯಲ್ಲಿ ಸೋತವರೇ ಇರ್ತಾರೆ. ಪ್ರೀತಿ ಕಳ್ಕೊಂಡ ಜನ ಏನ್ ಮಾಡ್ತಾರೆ? ತಮ್ಮನ್ನೇ ತಾವು ಶಿಕ್ಷಿಸಿಕೊಳ್ತಾರೆ, ನೋವು ಅನುಭವಿಸ್ತಾರೆ, ರಾತ್ರಿ ಇಡೀ ಅದೇ ಯೋಚನೆಯಲ್ಲಿ ನಿದ್ರೆ ಬಿಟ್ಟು ಕೂರ್ತಾರೆ. ನಿಜವಾಗಿಯೂ ನೀವು ಈ ಭೂಮಿ ಮೇಲೆ ಬಂದಿರೋದು ಈ ರೀತಿ ಕೊರಗೋದಕ್ಕ? ಅದಕ್ಕಾಗಿಯೇ ನಾವು ಹೇಳ್ತಾ ಇರೋದು ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಬೇಕು ಅನ್ನೋದನ್ನ. ಈ ಭೂಮಿ ಮೇಲೆ ನಾವು ಹುಟ್ಟಿರೋದೇ ನಮ್ಮ ಜೀವನದಲ್ಲಿ ಮಹತ್ತರವಾದುದನ್ನ ಸಾಧಿಸೋಕೆ, ನಮ್ಮ ಗುರಿಯ ಕಡೆಗೆ ಸಾಗಿ ಯಶಸ್ವಿಯಾಗೋದಕ್ಕೆ. ಆದ್ರೆ ನಾವು ಎಲ್ಲವನ್ನೂ ಬಿಟ್ಟು ಪ್ರೀತಿಯಲ್ಲಿ ಸೋತು ಸುಣ್ಣವಾಗಿ ಆ ನೆಪದಲ್ಲೇ ಜೀವನವನ್ನ ಹಾಳು ಮಾಡ್ಕೊಳ್ತೀವಿ. ನೀವೇ ಹೇಳಿ, ಇದು ಸರಿನಾ? ಖಂಡಿತ ತಪ್ಪು. ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಭೂಮಿಯಲ್ಲಿ ನೀವು ಜನಿಸಿದ ಉದ್ದೇಶ ಬೇರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನೀವು ಈ ತಪ್ಪು ಮಾಡಲ್ಲ. ಹಾಗಿದ್ರೆ ಪ್ರೀತಿ ಕೈಬಿಟ್ಟು ಹೋದ್ರೆ, ಸಂಗಾತಿ ದೂರ ಆದ್ರೆ, ಪ್ರೇಮಿ ಮಾತು ಬಿಟ್ರೆ ಸುಮ್ನಿರ್ಬೇಕಾ ಅಂತ ಕೇಳಬಹುದು. ಇಲ್ಲ, ಸುಮ್ನಿರೋದೇ ಬೇಡ. ಹಾಗಿದ್ರೆ ಇನ್ನೇನ್ ಮಾಡೋದಕ್ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ರೆ ಈ ಉಪಾಯ ತುಂಬಾನೇ ಬೆಸ್ಟ್ ಉಪಾಯ. ಇದನ್ನ ನೀವು ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮಿಂದ ದೂರ ಹೋಗಿರೋ ವ್ಯಕ್ತಿ ಮತ್ತೆ ನಿಮ್ಮ ಬಳಿ ಬಂದೇ ಬರ್ತಾರೆ. ಅದಕ್ಕಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಬನ್ನಿ. ನೀವು ಮಾಡ್ಬೇಕಾದದ್ದು ಏನು ಅಂತಂದ್ರೆ, ಒಂದು ತಟ್ಟೆಯಲ್ಲಿ ಸಾಸಿವೆ ಎಣ್ಣೆಯನ್ನ ತಗೊಳ್ಳಿ. ಅದಕ್ಕೆ ಕೆಂಪು ಮಣ್ಣು ಮತ್ತು ತುಕ್ಕು ಹಿಡಿದ ಮೊಳೆಯನ್ನ ಹಾಕಿ. ಇವಾಗ ಕೆಂಪು ಮಣ್ಣಿನ ಸಹಾಯದಿಂದ ನಿಮ್ಮ ಎಡಗಾಲಿನ ಚಪ್ಪಲಿಯ ಮೇಲೆ ನಿಮ್ಮ ಸಂಗಾತಿಯ ಪ್ರೇಮಿಯ ಹೆಸರನ್ನ ಬರೀರಿ. ಚಪ್ಪಲ್ ಹಳೆಯದಾದ್ರೂ ಪರವಾಗಿಲ್ಲ, ನಡೆಯುತ್ತೆ. ಆದ್ರೆ ಎಡಗಾಲಿನ ಚಪ್ಪಲ್ ಮಾತ್ರ ಬಳಕೆ ಮಾಡಬೇಕು. ಬರೆದ ನಂತರ ನೀವು ಬರೆದ ಹೆಸರಿನ ಮೇಲೆ ಮೊಳೆಯಿಂದ 3-4 ತೂತು ಮಾಡಿ. ಇದಾದ ಮೇಲೆ ಆ ಮೊಳೆಯನ್ನ ಎಲ್ಲಾದ್ರೂ ದೂರ ಬಿಸಾಕಿ. ಆಮೇಲೆ ನಿಮ್ಮ ಚಪ್ಪಲನ್ನ ನೆಲದ ಮೇಲೆ 3 ಬಾರಿ ಬಡಿದು ಬಿಟ್ಬಿಡಿ. ಆಮೇಲೆ ನೋಡಿ ನಿಮ್ಮ ಸಂಗಾತಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನ. ನೀವು ಖಂಡಿತವಾಗಿಯೂ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆದ್ರೆ ಇದರಿಂದ 100% ರಿಸಲ್ಟ್ ಬರೋದು ಖಂಡಿತ. ಇದನ್ನ ಮಾಡ್ತಾ ಇದ್ದಂತೆ ನಿಮ್ಮಿಂದ ದೂರವಾದ ನಿಮ್ಮ ಸಂಗಾತಿ, ನಿಮ್ಮ ಜೊತೆ ಮಾತು ಬಿಟ್ಟ ಪ್ರೇಮಿ ಮತ್ತೆ ನಿಮ್ಮ ಬಳಿ ಬಂದೇ ಬರ್ತಾರೆ. ಇದೊಂಥರ ಸಾತ್ವಿಕ ವಶೀಕರಣದಂತ ಕ್ರಿಯೆ. ಇದನ್ನ ಮಾಡೋದ್ರಿಂದ ನಿಮ್ಮ ಪ್ರೇಮಿ, ಸಂಗಾತಿ ನಿಮ್ಮ ಕಾಲಿಗೆ ಬೀಳೋಕು ತಯಾರಾಗಿರ್ತಾರೆ. ಆದ್ರೆ ನೀವಿದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಚಪ್ಪಲಿ ಮೇಲೆ ಬರೆಯೋದ್ರಿಂದ ಏನಾಗೋದಕ್ ಸಾಧ್ಯ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ನೀವು ಈ ಉಪಾಯವನ್ನ ಮಾಡಿದ್ದೇ ಆದ್ರೆ ಅದರಿಂದ ಯಾವ ಪ್ರಯೋಜನವೂ ಸಿಗೋದಿಲ್ಲ. ಯಾಕಂದ್ರೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ 100% ನಂಬಿಕೆ ಇರೋದು ಮುಖ್ಯ. ನಂಬಿಕೆ ಇಲ್ಲದೆ ಮಾಡಿದಂತಹ ಕೆಲಸ ಕೈಗೂಡೋದೇ ಇಲ್ಲ. ಹಾಗಾಗಿ ಇದನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ದೂರವಾದ ವ್ಯಕ್ತಿ ಮತ್ತೆ ಹತ್ರ ಬಂದೇ ಬರ್ತಾರೆ ಅನ್ನೋ ಅಚಲ ನಂಬಿಕೆಯಿಂದ ಇದನ್ನ ಮಾಡಿ.
ಶೀಘ್ರದಲ್ಲೇ ಅದರ ಫಲಿತಾಂಶ ನಿಮ್ಮ ಮುಂದಿರುತ್ತೆ.